ನೋಡಿ, ನಾವೆಲ್ಲರೂ ದಿನಾ ನೋಡುವ ಆದ್ರೆ ಹೆಚ್ಚಾಗಿ ಗಮನಿಸದ ಒಂದು ಸೂಪರ್ ಪ್ರಾಫಿಟಬಲ್ ಬಿಸ್ನೆಸ್ ಇದೆ. ಅದೇ ಮೊಟ್ಟೆ ವ್ಯಾಪಾರ. ಹೌದು, ಕೇವಲ 30,000ದಿಂದ ಶುರು ಮಾಡಿ ತಿಂಗಳಿಗೆ ಬರೋಬ್ಬರಿ 5 ಲಕ್ಷದವರೆಗೂ ಗಳಿಸಬಹುದಾದ ಮೊಟ್ಟೆ ವ್ಯಾಪಾರದ ಬ್ಲೂಪ್ರಿಂಟ್ ಇದು. ಈ ಬಿಸ್ನೆಸ್ ಹೇಗೆ ಕೆಲಸ ಮಾಡುತ್ತೆ, ಇದರ ಹಿಂದಿನ ಅಸಲಿ ಲೆಕ್ಕಾಚಾರ ಏನು ಅನ್ನೋದನ್ನ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈಗ ಒಂದು ಪ್ರಶ್ನೆ ಬರೋದು ಸಹಜ. ಮಾರ್ಕೆಟ್ ಕ್ರ್ಯಾಶ್ ಆದಾಗ, ಆರ್ಥಿಕ ಹಿಂಜರಿತ ಬಂದಾಗ ಅಥವಾ ಉದ್ಯೋಗ ಕಡಿತ ಆದಾಗಲೂ ಮುಳುಗದಂತಹ ನಿಜಕ್ಕೂ ರೆಸೆಷನ್ ಪ್ರೂಫ್ ಆಗಿರೋ ಬಿಸ್ನೆಸ್ ಯಾವ್ದಾದ್ರೂ ಇದೆಯಾ ಅಂತ ಖಂಡಿತ ಇದೆ. ಈ ಪ್ರಶ್ನೆಗೆ ಉತ್ತರ 100ಕ್ಕೆ 100 ಪಾಲು ಹೌದು. ಅದೇ ಈ ಮೊಟ್ಟೆ ವ್ಯಾಪಾರ. 365. ಹೌದು, ಈ ಸಂಖ್ಯೆ ಇಲ್ಲಿ ಬಹಳ ಮುಖ್ಯ. ಸಾಮಾನ್ಯವಾಗಿ ಬೇರೆ ಯಾವುದೇ ಬಿಸ್ನೆಸ್ ತಗೊಂಡ್ರೂ ಅದಕ್ಕೊಂದು ಸೀಸನ್ ಅಂತ ಇರುತ್ತಲ್ವಾ? ಆದ್ರೆ ಈ ಮೊಟ್ಟೆ ವ್ಯಾಪಾರಕ್ಕೆ ವರ್ಷದ 365 ದಿನಗಳು ನಿರಂತರವಾದ ಬೇಡಿಕೆ ಇದ್ದೇ ಇರುತ್ತೆ. ಮಾರ್ಕೆಟ್ ಹೇಗಾದ್ರೂ ಇರ್ಲಿ, ಇದರ ಡಿಮ್ಯಾಂಡ್ ಮಾತ್ರ ಯಾವತ್ತೂ ಕಡಿಮೆಯಾಗಲ್ಲ ಅನ್ನೋದೇ ಇದರ ಸ್ಪೆಷಾಲಿಟಿ. ಹಾಗಾದ್ರೆ ಇವತ್ತಿನ ನಮ್ಮ ಅಜೆಂಡಾ ಏನಿದೆ ಅಂತ ಫಟಾಫಟ್ ಅಂತ ನೋಡ್ಬಿಡೋಣ. 1. ಅಡಿಪಾಯ, ಮೊಟ್ಟೆನೇ ಯಾಕೆ. 2. ಎಸ್ಕಲೇಟರ್, 4 ಪ್ರಮುಖ ಬಿಸ್ನೆಸ್ ಮಾಡೆಲ್ಗಳು. 3. ಲೆಕ್ಕಾಚಾರ, ಡಿಸ್ಟ್ರಿಬ್ಯೂಷನ್ನಲ್ಲಿ ಸಿಗುವ ಲಾಭ. 4. ಸಾಮಾನ್ಯವಾಗಿ ಮಾಡಬಾರದ ತಪ್ಪುಗಳು. ಮತ್ತು ಕೊನೆಯದಾಗಿ 5. ಯಶಸ್ಸಿನ ಸುವರ್ಣ ನಿಯಮಗಳು. ಬನ್ನಿ, ಮೊದಲನೇ ವಿಭಾಗದಿಂದ ಶುರು ಮಾಡೋಣ. ಅಡಿಪಾಯ, ಮೊಟ್ಟೆ ಯಾಕೆ ಇಷ್ಟು ಅದ್ಭುತವಾದ ಕಮಾಡಿಟಿ ಅನ್ನೋದನ್ನ ನೋಡೋಣ. ಮೊಟ್ಟೆ ಅನ್ನೋದು ಯಾವುದೋ ಒಂದು ಐಷಾರಾಮಿ ವಸ್ತುವಲ್ಲ. ಅದೊಂದು ದಿನನಿತ್ಯದ ಅತ್ಯಂತ ಅವಶ್ಯಕವಾದ ಪ್ರೋಟೀನ್. ಹೋಟೆಲ್ಗಳು, ಬೇಕರಿಗಳು, ಜಿಮ್ಗಳು ಮತ್ತು ನಿಮ್ಮ ಮನೆಗಳಿಂದಲೂ ಇದಕ್ಕೆ ಪ್ರತಿದಿನ ಭರ್ಜರಿ ಬೇಡಿಕೆ ಇದ್ದೇ ಇರುತ್ತೆ. ಇದರ ಅರ್ಥ ಏನ್ಗೊತ್ತಾ? ಇಲ್ಲಿ ಸ್ಟಾಕ್ ಬಹಳ ಬೇಗ ಖಾಲಿಯಾಗುತ್ತೆ. ನಮ್ಮ ಬಂಡವಾಳ ಯಾವುದೇ ಕಾರಣಕ್ಕೂ ಅಂಗಡಿಯ ಶೆಲ್ಫ್ಗಳಲ್ಲಿ ಧೂಳ್ ಹಿಡಿತಾ ಕೂರೋದಿಲ್ಲ. ಇದರ ಜೊತೆಗೆ ವೇಸ್ಟೇಜ್ ಅಥವಾ ಡೆಡ್ ಇನ್ವೆಂಟ್ರಿ ಕೂಡ ತೀರಾ ಕಡಿಮೆ. ಈಗ 2ನೇ ವಿಭಾಗಕ್ಕೆ ಹೋಗೋಣ. ಎಸ್ಕಲೇಟರ್. ಇಲ್ಲಿ ನಾವು 4 ಸಾಬೀತಾದ ಬಿಸ್ನೆಸ್ ಮಾಡೆಲ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಬಿಸ್ನೆಸ್ ಅಂದ ತಕ್ಷಣ ಲಕ್ಷ ಬಂಡವಾಳ ಬೇಕು ಅಂತೇನಿಲ್ಲ. ಇಲ್ಲಿ ರಿಟೇಲ್ ಅಂಗಡಿ, ಹೋಲ್ಸೇಲ್, ಪೌಲ್ಟ್ರಿ ಫಾರ್ಮ್ ಮತ್ತು ಬ್ರ್ಯಾಂಡೆಡ್ ಮೊಟ್ಟೆ ವ್ಯಾಪಾರ ಅಂತ 4 ವಿಭಿನ್ನ ಹಂತಗಳಿವೆ. ಹೂಡಿಕೆ ಪ್ರತಿ ಮೊಟ್ಟೆಯ ಮೇಲಿನ ಲಾಭ ಮತ್ತು ರಿಸ್ಕ್ ಮಟ್ಟವನ್ನ ಆಧರಿಸಿ ಬಜೆಟ್ಗೆ ಸರಿಹೊಂದುವ ಮಾಡೆಲನ್ನ ಸುಲಭವಾಗಿ ಆಯ್ಕೆ ಮಾಡ್ಕೋಬಹುದು. ಬನ್ನಿ, ಇವುಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲನೆಯದು ರಿಟೇಲ್ ಅಥವಾ ಚಿಲ್ಲರೆ ವ್ಯಾಪಾರ. ಈ ಬಿಸ್ನೆಸ್ ಪ್ರಪಂಚಕ್ಕೆ ಎಂಟ್ರಿ ಕೊಡೋಕೆ ಇದು ಅತ್ಯಂತ ಸುಲಭದ ದಾರಿ ಅಂತಾನೆ ಹೇಳಬಹುದು. ದಿನಕ್ಕೆ ಕೇವಲ 400 ಮೊಟ್ಟೆಗಳನ್ನ ಸೇಲ್ ಮಾಡಿದ್ರೂ ಸಾಕು, ತಿಂಗಳಿಗೆ 15,000ದಿಂದ 30,000 ರೂಪಾಯಿಗಳವರೆಗೆ ಆರಾಮಾಗಿ ಗಳಿಸಬಹುದು. ಇದು ಬಹಳ ಕಡಿಮೆ ರಿಸ್ಕ್ ಇರುವಂತಹ ಒಂದು ಸೈಡ್ ಹಸಲ್ ಆಗಿ ಮಾಡೋಕೆ ಹೇಳಿ ಮಾಡಿಸಿದ ಮಾಡೆಲ್. ಇನ್ನು 2ನೇ ಹಂತವೇ ಹೋಲ್ಸೇಲ್ ಅಥವಾ ಸಗಟು ಪೂರೈಕೆ. ಇಲ್ಲಿನ ಅತಿ ಮುಖ್ಯವಾದ ಸೀಕ್ರೆಟ್ ಏನಂದ್ರೆ, ಇದು ಪಕ್ಕಾ ವಾಲ್ಯೂಮ್ ಗೇಮ್. ಅಂದ್ರೆ ಎಷ್ಟು ಹೆಚ್ಚು ಮೊಟ್ಟೆ ಮೂವ್ ಮಾಡ್ತೀವಿ ಅನ್ನೋದು ಮುಖ್ಯ. ದಿನಕ್ಕೆ 5,000 ಮೊಟ್ಟೆಗಳನ್ನ ಹೋಟೆಲ್, ಬೇಕರಿಗಳಿಗೆ ಸಪ್ಲೈ ಮಾಡಿದ್ರೆ ಸಾಕು, ಕೈಯಲ್ಲಿ ಯಾವಾಗ್ಲೂ ಕಾಸು ಓಡಾಡ್ತಾ ಇರುತ್ತೆ ಮತ್ತು ತಿಂಗಳಿಗೆ 60,000ದಿಂದ 70,000 ರೂಪಾಯಿಗಳವರೆಗೂ ಭರ್ಜರಿ ಲಾಭ ನೋಡಬಹುದು. 3ನೇ ಮಾಡೆಲ್ ಪೌಲ್ಟ್ರಿ ಫಾರ್ಮ್. ಇದು ಸ್ವಲ್ಪ ದೊಡ್ಡ ಮಟ್ಟದ ಆಟ. ಅಂದ್ರೆ ಸ್ವಂತವಾಗಿ ಕೋಳಿ ಸಾಕಾಣಿಕೆ ಮಾಡಿ ಮೊಟ್ಟೆ ಉತ್ಪಾದಿಸೋದು. ಇದು ತಿಂಗಳಿಗೆ ಬರೋಬ್ಬರಿ 5 ಲಕ್ಷದವರೆಗೂ ಆದಾಯ ತರಬಲ್ಲ ದೊಡ್ಡ ಅಸ್ತ್ರ. ಆದ್ರೆ ಸ್ವಲ್ಪ ಹುಷಾರು, ಇದಕ್ಕೆ 24/7 ನಿರಂತರವಾದ ನಿರ್ವಹಣೆ ಬೇಕೇ ಬೇಕು. ಜೊತೆಗೆ ಕೋಳಿಗಳಿಗೆ ರೋಗ ಬರುವಂಥ ಅಪಾಯಗಳು ಕೂಡ ಇರುತ್ತೆ. ಸೊ ಇದು ಹೈ ರಿಸ್ಕ್ ಆದ್ರೆ ಹೈ ರಿವಾರ್ಡ್ ಮಾಡೆಲ್ ಅಂತ ಹೇಳ್ಬೋದು. ಇನ್ನು 4ನೇಯದು ಇಂದಿನ ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕಂತಿರುವ ಬ್ರ್ಯಾಂಡೆಡ್ ಮತ್ತು ಆರ್ಗ್ಯಾನಿಕ್ ಮಾಡೆಲ್. ಸ್ವಲ್ಪ ಸ್ಮಾರ್ಟ್ ಪ್ಯಾಕೇಜಿಂಗ್ ಮತ್ತು ಸರಿಯಾದ ಮಾರ್ಕೆಟಿಂಗ್ ಸ್ಕಿಲ್ಸ್ ಇದ್ರೆ ಸಾಕು, ನಾಟಿ ಮೊಟ್ಟೆಗಳನ್ನ ಪ್ರೀಮಿಯಂ ಬೆಲೆಗೆ ಅಂದ್ರೆ 10ರಿಂದ 12 ರೂಪಾಯಿಗೆ ಸೇಲ್ ಮಾಡಬಹುದು. ಕಡಿಮೆ ವಾಲ್ಯೂಮ್ ಇದ್ರೂ ಹೆಚ್ಚಿನ ಲಾಭಾಂಶ ತರುವ ಒಂದು ಮಾಡರ್ನ್ ಮತ್ತು ಕ್ರಿಯೇಟಿವ್ ವಿಧಾನ ಇದು. ಓಕೆ, ಈಗ 3ನೇ ವಿಭಾಗಕ್ಕೆ ಬರೋಣ. ಲೆಕ್ಕಾಚಾರ. ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಸಿಗುವ ಲಾಭದ ಆಳವಾದ ಲೆಕ್ಕಾಚಾರ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇದರ ಲಾಜಿಸ್ಟಿಕ್ಸು ತುಂಬಾ ಸಿಂಪಲ್ ಆಗಿದೆ ನೋಡಿ. ಮೊದಲು ಕೋಳಿ ಫಾರ್ಮ್ಗಳಿಂದ ನೇರವಾಗಿ ಸರಿಸುಮಾರು 4 ರೂಪಾಯಿ 50 ಪೈಸೆಗೆ ಮೊಟ್ಟೆಗಳನ್ನ ಖರೀದಿಸೋದು. ನಂತರ ನಮ್ಮ ಆಟೋ, ಟಾಟಾ ಏಸ್ ಅಥವಾ ಪಿಕಪ್ ವಾಹನಗಳಲ್ಲಿ 12,000ದಿಂದ 15,000 ಮೊಟ್ಟೆಗಳನ್ನ ಲೋಡ್ ಮಾಡ್ಕೊಳ್ಳೋದು. ಆಮೇಲೆ ನೇರವಾಗಿ ಸ್ಥಳೀಯ ಬೇಕರಿಗಳು, ಹೋಟೆಲ್ಗಳು ಮತ್ತು ಚಿಲ್ಲರೆ ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಇಷ್ಟೇ ನೋಡಿ ಕೆಲ್ಸ. ಈಗ ಅಸ್ಲಿ ಮ್ಯಾಜಿಕ್ ನಂಬರ್ ಹೇಳ್ತೀನಿ ಕೇಳಿ. ಕೇವಲ 1 ರೂಪಾಯಿ. ಹೌದು, ಪ್ರತಿ ಮೊಟ್ಟೆಯ ಮೇಲೆ ಇರೋದು ಕೇವಲ 1 ರೂಪಾಯಿಯ ಲಾಭದ ಅಂತರ ಅಷ್ಟೇ.
ಆದರೆ ನಾವು ಸೇಲ್ ಮಾಡೋ ಪ್ರಮಾಣ ಅಥವಾ ವಾಲ್ಯೂಮ್ ಹೆಚ್ಚಾದಾಗ ಈ ₹1 ಹೇಗೆ ಒಂದು ದೊಡ್ಡ ಮೊತ್ತವಾಗಿ ಬದಲಾಗುತ್ತೆ ಅನ್ನೋದರ ಅಸಲಿ ಲೆಕ್ಕಾಚಾರ ಇಲ್ಲಿದೆ ನೋಡಿ. ಲೆಕ್ಕ ಹಾಕಿ ನೋಡಿ. ಒಂದು ಲೋಡ್ನಲ್ಲಿ 12,000ದಿಂದ 15,000 ಮೊಟ್ಟೆಗಳಿರ್ತವೆ. ಪ್ರತಿ ಮೊಟ್ಟೆಗೆ ಕೇವಲ ₹1 ಲಾಭ ಇಟ್ಕೊಂಡ್ರೂ ಒಂದು ಲೋಡ್ಗೆ ಕನಿಷ್ಠ 12,000ದಿಂದ 15,000 ಲಾಭ ಸಿಗುತ್ತೆ. ಇದೇ ರೀತಿ ವಾರದಲ್ಲಿ 5 ದಿನ 5 ಬೇರೆ ಬೇರೆ ಏರಿಯಾಗಳಲ್ಲಿ ವ್ಯವಸ್ಥಿತವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋದ್ರೆ ಕೇವಲ ಒಂದು ವಾಹನದಿಂದ ತಿಂಗಳಿಗೆ 45,000ದಿಂದ 60,000 ಖಚಿತ ಆದಾಯ ನಮ್ಮ ಕೈ ಸೇರುತ್ತೆ. ಅಮೇಜಿಂಗ್ ಅಲ್ವಾ? ಆದ್ರೆ ಎಲ್ಲವೂ ನಾವು ಅಂದ್ಕೊಂಡಷ್ಟು ಸುಲಭವಾಗಿರಲ್ಲಲ್ವಾ? ಹಾಗಾಗಿ 4ನೇ ವಿಭಾಗ, ರಿಯಾಲಿಟಿ ಚೆಕ್. ಈ ಬಿಸ್ನೆಸ್ನಲ್ಲಿ ನಾವು ಖಂಡಿತ ತಪ್ಪಿಸಬೇಕಾದ ಸಾಮಾನ್ಯ ತಪ್ಪುಗಳು ಯಾವುವು ಅಂತ ತಿಳ್ಕೊಳ್ಳೋಣ. ನೋಡಿ, ಕ್ಯಾಶ್ ಅಥವಾ ನಗದ ವ್ಯವಹಾರ ಅನ್ನೋದು ಬಿಸ್ನೆಸ್ಗೆ ಆಕ್ಸಿಜನ್ ಇದ್ದ ಹಾಗೆ. ಅದು ಬಲವಾದ ಹಣದ ಹರಿವನ್ನ ಕಾಪಾಡುತ್ತೆ ಮತ್ತು ವ್ಯಾಪಾರವನ್ನ ಉಸಿರಾಡುವಂತೆ ಮಾಡುತ್ತೆ. ಆದ್ರೆ ಕ್ರೆಡಿಟ್ ಅಥವಾ ಸಾಲದ ವ್ಯವಹಾರ ಇದೆಯಲ್ಲ, ಇದು ಯಾವುದೇ ಬಿಸ್ನೆಸ್ ಅನ್ನ ಕೊಲ್ಲಬಲ್ಲ ಅತಿ ದೊಡ್ಡ ಶತ್ರು. ಸ್ಥಳೀಯ ಅಂಗಡಿಗಳಿಗೆ ಅತಿಯಾಗಿ ಸಾಲ ಕೊಡ್ತಾ ಹೋದ್ರೆ ನಮ್ಮ ಬಂಡವಾಳ ಅಲ್ಲೇ ಸಿಕ್ಕಾಕ್ಕೊಡುತ್ತೆ. ಆಮೇಲೆ ಬಿಸ್ನೆಸ್ ನಡೆಸೋದು ಬಹಳ ಕಷ್ಟ ಆಗೋಗುತ್ತೆ. ಬಿಸ್ನೆಸ್ ಶುರು ಮಾಡುವ ಮುನ್ನ ಸ್ಥಳೀಯ ಮಾರುಕಟ್ಟೆಯ ಡಿಮಾಂಡ್ ಏನು ಅಂತ ತಿಳಿಯದೇ ಇರೋದು, ಅಗ್ಗವಾಗಿ ಸಿಗುತ್ತೆ ಅಂತ ಗುಣಮಟ್ಟವಿಲ್ಲದ ಮೊಟ್ಟೆಗಳನ್ನ ತರೋದು ಮತ್ತು ಮುಲಾಜಿಗೆ ಬಿದ್ದು ಅತಿಯಾಗಿ ಸಾಲ ನೀಡೋದು, ಇವೆಲ್ಲ ಹೊಸಬರು ಮಾಡುವ ಸಾಮಾನ್ಯ ತಪ್ಪುಗಳು. ಇದರ ಜೊತೆಗೆ ಮತ್ತೊಂದು ಬಹುಮುಖ್ಯವಾದ ವಿಚಾರ ಅಂದ್ರೆ ರ್ಯಾಶ್ ಡ್ರೈವಿಂಗ್. ಹೌದು, ವಾಹನವನ್ನ ಅಜಾಗರೂಕತೆಯಿಂದ ಓಡಿಸಿದ್ರೆ ಮೊಟ್ಟೆಗಳು ಒಡೆದು ಹೋಗಿ ಇಡೀ ಲಾಭವೇ ನಷ್ಟವಾಗಿ ಬದಲಾಗುವ ಅಪಾಯ ಇರುತ್ತೆ. ಸ್ವಲ್ಪ ಎಚ್ಚರ. ಈಗ ಕೊನೆಯ ಮತ್ತು 5ನೇ ವಿಭಾಗಕ್ಕೆ ಬಂದಿದ್ದೀವಿ, ಸುವರ್ಣ ನಿಯಮಗಳು. ದೀರ್ಘಕಾಲದ ಯಶಸ್ಸಿಗಾಗಿ ನಾವು ಫಾಲೋ ಮಾಡಲೇಬೇಕಾದ ಸ್ಟ್ರಾಟಜಿಗಳು. ಯಾವತ್ತೂ ನೆನಪಿಡಿ, ಮಾರುಕಟ್ಟೆಯ ಏರಿಳಿತಗಳನ್ನ ಕಲಿಯಲು ಯಾವಾಗಲೂ ಚಿಕ್ಕದಾಗಿ ಶುರು ಮಾಡಿ. ಬಿಸ್ನೆಸ್ ಉಸಿರಾಡುತ್ತಾ ಇರಬೇಕು ಅಂದ್ರೆ ಕ್ಯಾಶ್ ವ್ಯವಹಾರಕ್ಕೆ ಮೊದಲ ಆದ್ಯತೆ ನೀಡಿ. ಗುಣಮಟ್ಟ ಮತ್ತು ಕನ್ಸಿಸ್ಟೆನ್ಸಿಯಲ್ಲಿ ಎಂದಿಗೂ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳಲೇಬೇಡಿ. ಹಾಗೆಯೇ ಆನ್-ಗ್ರೌಂಡ್ ಟಿಪ್ಸ್ ಅಂದ್ರೆ ಸರಕನ್ನ ಮಳೆಯಿಂದ ರಕ್ಷಿಸಲು ತಾಡಪಾಲುಗಳನ್ನ ಬಳಸುವುದು ಮತ್ತು ವಾಸನೆ ಬಾರದಂತೆ ವಾಹನದಲ್ಲಿ ಸರಿಯಾಗಿ ಗಾಳಿಯಾಡಲು ಬಿಡುವುದು ಕೂಡ ಅಷ್ಟೇ ಮುಖ್ಯ. ನಮ್ಮ ಸರಕನ್ನ ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವುದೇ ಇಲ್ಲಿ ಮೊದಲ ಗೆಲುವು. ನಾವಿಷ್ಟೊತ್ತು ಮೊಟ್ಟೆ ವ್ಯಾಪಾರದ ಎಲ್ಲ ಆಯಾಮಗಳನ್ನ, ಅದರೊಳಗಿನ ಲಾಭ ನಷ್ಟಗಳನ್ನ ಬಿಡಿಸಿ ನೋಡಿದ್ದೀವಿ. ಈಗ ನಿಮ್ಗೊಂದು ಪ್ರಮುಖ ಪ್ರಶ್ನೆ. ಲಭ್ಯವಿರುವ ಬಜೆಟ್ಗೆ ನಾವು ಚರ್ಚಿಸಿದ ಈ 4 ಬಿಸ್ನೆಸ್ ಮಾಡೆಲ್ಗಳಲ್ಲಿ ಸರಿಯಾದ ಆರಂಭಿಕ ಹಂತ ಯಾವುದು ಅಂತ ಅನ್ಸುತ್ತೆ? ಸ್ವಲ್ಪ ಆಲೋಚಿಸಿ ಸರಿಯಾದ ಹೆಜ್ಜೆಯನ್ನ ಇಡಿ. ಈ ಮಾಹಿತಿಪೂರ್ಣ ವಿಶ್ಲೇಷಣೆಯಲ್ಲಿ ಕೊನೆಯವರೆಗೂ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.